Hello everyone, welcome to Sanmargaha classes. ನಾವು LVA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 45. ಒಂದು ಸಸ್ಯದ ಕ್ಲೋರೋಪ್ಲಾಸ್ಟ್ಗಳು ದ್ಯುತಿಸಂಶ್ಲೇಷಣೆ ನಡೆಸಲು ಸಾಧ್ಯವಾಗದಿದ್ದರೆ ಸಸ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ? ಇದು ಕಠಿಣವಾದ ಪ್ರಶ್ನೆ ಆಗಿದೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ? ಸೊ ಸಸ್ಯಗಳಲ್ಲಿ ತುಂಬಾ ಪ್ರಮುಖವಾಗಿ ಇರುವಂತಹ ಪತ್ರಹರಿತ್ತು ಇದು ಪ್ರಾಣಿಗಳಲ್ಲಿ ಕಂಡು ಬರುವುದಿಲ್ಲ ಅಲ್ವಾ? ಬರೀ ಸಸ್ಯಗಳ ಜೀವಕೋಶಗಳಲ್ಲಿ ಮಾತ್ರ ಇರುತ್ತದೆ. ಏನಕ್ಕಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ ಅಲ್ವಾ? ಪ್ರಾಣಿಗಳು ಆಹಾರಕ್ಕೋಸ್ಕರ ಬೇರೆಯವರ ಮೇಲೆ ಅವಲಂಬಿತವಾಗಿದ್ದಾರೆ. ಅವರಲ್ಲಿ ಈ ಪತ್ರಹರಿತ್ತು ಇರುವುದಿಲ್ಲ. ಈ ಸಸ್ಯವು ಏನು ಮಾಡುತ್ತಿದೆ? ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಈ ಪತ್ರಹರಿತ್ತು ಇಲ್ಲದಿದ್ದರೆ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಅನ್ನು ಉತ್ಪಾದಿಸಲು ಈ ಸಸ್ಯಗಳಿಗೆ ಸಾಧ್ಯವಾಗುವುದಿಲ್ಲ. ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುತ್ತದೆ ಅಲ್ವಾ? ಆಮ್ಲಜನಕವನ್ನು ಬಿಡುಗಡೆ ಮಾಡುವುದು ಸಸ್ಯ. ಅದು ಹೇಗೆ ಉತ್ಪಾದನೆ ಆಗುತ್ತಿದೆ? ಈ ಕ್ಲೋರೋಪ್ಲಾಸ್ಟ್ ಪತ್ರಹರಿತ್ತುವಿನ ಕಾರ್ಯದಿಂದ ಅದು ಉತ್ಪಾದನೆ ಆಗುತ್ತಿದೆ. ಸೊ ಈ ಪತ್ರಹರಿತ್ತು ಇಲ್ಲವಾದರೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಇದು ಅದರ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುವುದು. ಸೊ ಅದಕ್ಕೆ ಆಹಾರ ದೊರಕದಿದ್ದರೆ ಅದರ ಬೆಳವಣಿಗೆ ಕುಂಠಿತವಾಗುತ್ತದೆ, ಅಭಿವೃದ್ಧಿಯು ಕೂಡ ಕುಂಠಿತವಾಗುತ್ತದೆ. ಥ್ಯಾಂಕ್ ಯು.